ಮತ್ತು ಎಲ್ಲ ಬಂಧುಗಳೇ, ಇವತ್ತು ಇದೊಂದು ಉತ್ತಮವಾದ ಸೇವೆ. ಅವರು ಪಾಪ ಎಲ್ಲಿ ಮಾಡ್ತಾ ಇರ್ತೀವಿ ಅಂತ ಅಷ್ಟೇ ನಮ್ ಗಮನಕ್ಕೆ ತರ್ತಾರೆ. ಅವ್ರು ಕರಿಬೇಕು ಅಂತ ಇಲ್ಲ. ನಮ್ಗೆ ಒಂದು ಆಸಕ್ತಿ, ಹಿರಿಯರ್ನ ಮಕ್ಳು ತರ ನೋಡ್ಕೋಬೇಕು ಅನ್ನೋದು. ವಯಸ್ಸಾದ್ಮೇಲೆ ಮಗು ತರನೇ ನೀವೆಲ್ಲ ಅಂತ ನಾವು ಭಾವಿಸ್ಕೊಂಡಿದೀವಿ. ಅಲ್ಲಿ ಯಾವ್ದೋ ಅಜ್ಜ ಒಂದು ಇನ್ನೂ ಕೋಪ ಬಿಟ್ಟಿಲ್ಲ ಅಷ್ಟೇ. ಹಿರಿಯರು ದೊಡ್ಡ ವಯಸ್ಸಾದ್ಮೇಲೆ ಮಗು ತರನೇ ಅಂತ ನಾವು ಭಾವಿಸ್ಕೊಂಡಿರೋದು ಎಲ್ರು. ಆದ್ರಿಂದ ನಿಮ್ಮನ್ನ ಮಗು ತರ ನೋಡ್ಕೋಬೇಕು. ಇವ್ರು ಯಾರು ಕೂಡ ಕೆಲಸ ಬಿಟ್ಟು ಮನೆ ಮಠ ಬಿಟ್ಟು ಇಷ್ಟೆಲ್ಲ ಸೇವೆ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಒಂದ್ ಸೇವೆ ಮಾಡ್ಬೇಕು ಅಂತ ಒಂದು ದೃಢ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿಯಾರ ಅವ್ರು. ನಾವು ಇದರಿಂದ ಯಾವ್ಯಾವ ಸಂಸ್ಥೆಯಿಂದ ಎಲ್ಲಿಂದ ಹಣ ತರ್ತಾರೋ ಯಾವ ತರ ಮಾಡ್ತಾರೋ ನಾನು ಇನ್ನೂ ಕೇಳಕ್ ಹೋಗಿಲ್ಲ. ಅದೊಂದ್ ದಿವಸ ಅವ್ರ ಜೊತೆ ಕೂತ್ಕೊಂಡು ನಾನು ಮಾತಾಡ್ಬೇಕು ಅನ್ಕೊಂಡಿದೀನಿ. ಅವ್ರಿಗೆ ಅನುದಾನಗಳ ಯಾವ ತರ ಪಾಪ ಇದನ್ನ ಮಾಡ್ಕೋತಾ ಇದಾರೆ ಅಂತ. ಅದ್ ಯಾಕೆ ಅಂತಂದ್ರೆ ಇದನ್ನ ಸರ್ಕಾರದಿಂದ ಅಲ್ಲ, ಅವರು ವೈಯಕ್ತಿಕ ಅವ್ರ ಸಂಸ್ಥೆ ವತಿಯಿಂದ ಮಾಡ್ತಾ ಇರೋದು. ಈ ತರ ಕನ್ನಡಕ ಕೊಡೋದಿರ್ಬೋದು, ನಿಮಗೆ ಊರುಗೋಲುಗಳನ್ನ ಕೊಡೋದಿರ್ಬೋದು, ನಿಮಗೆ ಬಾತ್ರೂಮ್ಗೆ ಕಷ್ಟ ಆಗುತ್ತೆ, ಮಂಡಿ ಊರು ಕೂತ್ಕೊಳಕ್ ಆಗದಿದ್ದವ್ರಿಗೆ ಚೇರ್ನ ಆ ತರ ಚೇರ್ಗಳು ಕೊಡ್ತಕ್ಕಂಥದ್ದು, ಎಲ್ಲ ತರ ವ್ಯವಸ್ಥೆಗಳನ್ನ ಪ್ರತಿ ಹಳ್ಳಿಲೂ ಕುಗ್ರಾಮಕ್ಕೂ ಕೂಡ ಅಲ್ಲೋಗಿ ಅಲ್ಲಿರ್ತಕ್ಕಂಥ ಈ ತರ ಹಿರಿಯ ನಾಗರಿಕರಿಗೆ ಈ ಸವಲತ್ತುಗಳನ್ನ ಕೊಡಕ್ಕೆ ಮೊಬಿಲಿಟಿ ಇಂಡಿಯಾದ ಸಂಸ್ಥೆಯ ನಮ್ಮ ಮುಖ್ಯಸ್ಥರಾದಂತಹ ಆನಂದ್ ಅವರು ಮತ್ತೆ ಎಲ್ಲ ಸಂಘಟಕರು, ನಮ್ಮಲ್ಲೂ ಇಬ್ರು ಹೆಣ್ಮಕ್ಳಿದ್ದಾರೆ, ಸುಧಾ ಮತ್ತೆ ನಮ್ಮ ಕೆಂಕೆರೆ ಅಧ್ಯಕ್ಷ ನಿಮ್ಮೂರ್ದೆ ಆಕೆ. ಅದೊಂದು ಸರ್ವಿಸ್ ನಾನು ಯಾವತ್ತೂ ಕೂಡ ಇವ್ರನ್ನ ಮರೆಯಕ್ ಸಾಧ್ಯ ಇಲ್ಲ. ನಾವು ಯಾರ ಹತ್ರನೇ ದುಡ್ಡು ಇರ್ಬೋದು, ಬನ್ನಿ ಏತಿ ಯಾರ ಹತ್ರನೇ ದುಡ್ಡು ಇರ್ಬೋದು, ಮತ್ತೊಂದಿರ್ಬೋದು, ಅಧಿಕಾರ ಇರ್ಬೋದು, ಆದ್ರೆ ಈ ಸೇವೆ ಮಾಡೋ ಮನೋಭಾವ ಇದೆಯಲ್ಲ ಅದು ಬರೋದು ಕಷ್ಟ. ಬನ್ನಿ ಇನ್ನೊಂದು ಚೇರ್ ಕೊಡಿಲಿ. ಸನ್ಮಾನ್ಯ ಯತೀಶ್ ಅವ್ರಿಗೂ ಕೂಡ ದೈಹಿಕ ಅಧ್ಯಕ್ಷರಿಗೆ ಸ್ವಾಗತವನ್ನ ಕೋರ್ತಾ, ಇವತ್ತು ಇದೊಂದು ಸಂಸ್ಥೆ ಮೊಬಿಲಿಟಿ ಇಂಡಿಯಾ ಸಂಸ್ಥೆ ಇವತ್ತು ನಿಮ್ಮೂರಲ್ಲಿ ಸುಮಾರು 50 ಜನಕ್ಕೆ ಫಲಾನುಭವಿಗಳಿಗೆ 40 ಜನಕ್ಕೆ ಕನ್ನಡಕ ಮತ್ತೆ 10 ಜನಕ್ಕೆ ಇದು ನಡೆಯೋ ವಾಕಿಂಗ್ ಸ್ಟಿಕ್ ಇರ್ಬೋದು, 30 ಜನಕ್ಕೆ ವಾಕಿಂಗ್ ಸ್ಟಿಕ್ ಇರ್ಬೋದು, ಮತ್ತೆ ಶೌಚಾಲಯ ಇರ್ಬೋದು, ಎಲ್ಲದನ್ನು ಕೂಡ ಇವತ್ತು ವಿತರಿಸ್ತಾ ಇದ್ದಾರೆ. ಖಂಡಿತ ಇವತ್ತು ಈ ಸೇವೆ ನಮಗೆ ಯಾವತ್ತೂ ಕೂಡ ಶಾಶ್ವತವಾಗಿರ್ತದೆ. ಈಗಿನ ಕಾಲದಲ್ಲಿ ಮಕ್ಕಳೇ ನೋಡ್ಕೊಳ್ಳೋದಿಲ್ಲ ಅಂತ ಪರಿಸ್ಥಿತಿಗೆ ನಾವು ಬಂದಂತ ಕಾಲದಲ್ಲಿ ಯಾವುದೋ ಒಂದು ಸಂಸ್ಥೆಯವ್ರು ಬಂದು ನಮ್ಗೆ ಇಷ್ಟೆಲ್ಲ ನೆರವಾಗ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನಮ್ಮೆಲ್ಲರ ಕೃತಜ್ಞತೆ ಅವ್ರಿಗೆ ಇರಬೇಕಾಗ್ತದೆ. ಅವರು ಇವತ್ತು ಅವರು ಮನೆ ಮಠ ಎಲ್ಲದನ್ನು ಬಿಟ್ಟು ಪ್ರತಿದಿನ ನಮ್ಮ ತಾಲೂಕಿನಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಖಂಡಿತ ಇದಕ್ಕೆ ನಾವು ಒಂದು ಹೊಸದಾಗಿ ನಾವು ಶಿಕ್ಷಣ ಎಲ್ಲ ಕೂಡ ಒಂದು ಇದಕ್ಕೆ ಬಂದಿದ್ದೇವೆ. ಒಂದು 5 ಎಕರೆ ಎಲ್ಲರೂ ಕೂಡ ಒಂದು ಜಮೀನ್ ಮಾಡಿ ಸರ್ಕಾರದಿಂದ ಒಂದು ಪ್ರಕೃತಿ ಧಾಮದ ತರ ಒಂದು ಮಾಡಿದ್ರೆ ಅಲ್ಲಿ ಎಲ್ಲಾ ತರ ಚಿಕಿತ್ಸೆ, ವಯಸ್ಸಾದವ್ರಿಗೆ ಏನಾದ್ರು ಚಿಕಿತ್ಸೆ ಇರ್ಬೋದು. ಈಗ ಏನಾಗ್ತದೆ, ಪ್ಯಾರಲಿಸಿಸ್, ಸ್ಟ್ರೋಕ್ ಆಗ್ತಕ್ಕಂಥದ್ದು, BP ಜಾಸ್ತಿ ಆಗಿ ಅವ್ರಿಗೆ ಮಸಾಜ್ ಬೇಕಾಗ್ತದೆ. ಈ ತರ ಮತ್ತೆ ಅಲ್ಲಿ ಪ್ರಕೃತಿ ವನದ ತರ ಮಾಡಿದ್ರೆ ಖಂಡಿತ ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗ್ತದೆ. ಅದೊಂಥರ ನಾವು ವೃದ್ಧಾಪ್ಯ ತಪ್ಪು ಅಂತ ನನ್ನ ಭಾವನೆ. ಅದಕ್ಕೆ ನಾವು ಚಿಕಿತ್ಸೆ ಕೊಡಕ್ಕೆ ಒಂದು ಒಳ್ಳೆ ಸ್ಥಳವನ್ನ ಮಾಡೋದಕ್ಕೆ ನಾವು ಮುಂದಾಗ್ಲಿಕ್ಕೆ ಇವತ್ತಿಗಾಗ್ಲೇ ತಹಸೀಲ್ದಾರ್ ನಾವೆಲ್ಲ ಜಾಗವನ್ನು ಕೂಡ ಗುರುತಿಸ್ಲಿಕ್ಕೆ ಒಳ್ಳೆ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಜಾಗನ ಈಗಾಗಲೇ ಗುರುತು ಒಂದು 3-4 ಹೇಳಿದ್ದಾರೆ. ಅದನ್ನ ನಾವು ಹೋಗಿ ವೀಕ್ಷಣೆ ಮಾಡ್ಕೊಂಡ್ಬಂದು ಆನಂದ್ ಅವರು ಎಲ್ಲರೂ ನಾವು ಶಿಕ್ಷಣ ಎಲ್ಲ ಅದನ್ನ ನೋಡಿ ಸೂಕ್ತವಾಗಿದ್ರೆ ಆ ಜಾಗವನ್ನ ಸರ್ಕಾರದಿಂದ ಮಂಜೂರು ಮಾಡಿಸಿ ಅಲ್ಲಿಗೆ ಬೇಕಾದಂತ ಎಲ್ಲಾ ಸವಲತ್ತನ್ನು ಕೂಡ ಒದಗಿಸ್ಕೊಡಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇದೊಂದು ಸೇವೆ ಇದೆಯಲ್ಲ, ನಿಮ್ಗೆ ಎಲ್ಲರಿಗೂ ವಯಸ್ಸಾಗ್ತದೆ, ಎಲ್ಲರೂ ಕೂಡ ಒಂದ್ ದಿವಸ ಮುಪ್ಪು ಆಗ್ಲೇಬೇಕು. ಆದ್ರೆ ಆ ಸಂದರ್ಭದಲ್ಲಿ ನಿಮಗೆ ಬೇಕಾದಂತ ಸಲಕರಣೆಗಳು ಸವಲತ್ತುಗಳು ಏನಿದೆ ಅದನ್ನ ಒದಗಿಸ್ಕೊಡುವಂತ ಮನೋಭಾವ ಎಲ್ರಿಗೂ ಕೂಡ ಬರ್ಲಿ. ಇವತ್ತು ದುಡ್ದಿದ್ರಲ್ಲಿ ಕೆಲವು ಕಡೆ ಇದೆ ಚಾರಿಟಿ ಅಂತ, ಕೆಲವು ದೇಶಗಳಲ್ಲಿ ಇದೆ ಇಷ್ಟು % ಇದಕ್ಕೆ ಇಡಬೇಕು, ಏನು ಸೇವೆಗೋಸ್ಕರನೇ ಇಡಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇನ್ನು ಹಲವಾರು ಜನನ್ನ ಇದಕ್ಕೆ ತೊಡಗಿಸ್ಕೊಂಡು ಇನ್ನು ಉತ್ತಮ ರೀತಿಯಲ್ಲಿ ಈ ಒಂದು ನಿಮ್ಮ ಸೇವೆ ಮಾಡಲಿಕ್ಕೆ ಇಡೀ ತಾಲೂಕಿನ ಎಲ್ಲ ಇಂಥ ವಯಸ್ಸಾದವ್ರನ್ನ ಅವ್ರಿಗೆ ಬೇಕಾದಂತ ಸವಲತ್ತು, ಕನ್ನಡಕ ಇರ್ಬೋದು ಮತ್ತೆ ಈ ತರ ಎಲ್ಲ ಸವಲತ್ತುಗಳನ್ನು ಕೂಡ ಕೊಡಕ್ಕೆ ಏನು ಆನಂದ್ ಅವರು ಮೊಬಿಲಿಟಿ ಇಂಡಿಯಾದವ್ರು ಮುಂದಾಗಿದ್ದಾರೆ. ಅವ್ರ ಜೊತೆ ಯಾವತ್ತೂ ಕೂಡ ನಾವಿರ್ತೇವೆ. ಯಾವುದೇ ಸಂದರ್ಭದಲ್ಲಿ ಆಗ್ಬೋದು, ಅವ್ರಿಗೆ ಏನೇ ಯಾವುದೇ ರೀತಿಯ ಸಹಕಾರ ಬೇಕಾದ್ರೂ ಖಂಡಿತ ಅವ್ರ ಜೊತೆ ಕೈ ಜೋಡಿಸ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಗೆಲ್ಲ ಈ ಸಲಕರಣೆಗಳನ್ನ ವಿತರಣೆ ಮಾಡಿ ನಿಮ್ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.